ಸೊ ಅದು ಎಲ್ಲರಲ್ಲಿ ಅಂದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಈ ತರ ಪೂರ್ವಜನ್ಮ ಅನ್ನೋ ಒಂದು ರೀತಿ ಕಾಡುತ್ತಾ ಅಥವಾ ಸಟನ್ ಏಜ್ ಅನ್ನೋದಿದೆಯಾ ಅದಕ್ಕೆ? ಖಂಡಿತವಾಗ್ಲೂ ಇಲ್ಲ. ಈಗ ಎಳೆ ಮಕ್ಳು ಇರ್ತಾರೆ ಅಂತ ಇಟ್ಕೊಳ್ಳಿ, ಇದ್ದಕ್ಕಿದ್ದಂಗೆ ನಾವು ಹೇಳ್ತೀವಿ ಇವನೇನು ಒಳ್ಳೆ ದೊಡ್ಡ ಮನುಷ್ಯನ ತರ ಮಾತಾಡ್ತಾನೆ, ಇವನೇನು ಈ ತರ ಅಂದ್ರೆ ಆ ಲಕ್ಷಣಗಳು ಅದು ಆ ಜನ್ಮದಿಂದ ಬಂದ್ಬಿಟ್ಟಿರುತ್ತೆ. ಪೂರ್ವ ಜನ್ಮದಿಂದ ಆ ಲಕ್ಷಣಗಳು ಆ ಮಗುವಿಗೆ ಬಂದಿರುತ್ತೆ. ಅದೇ ಕೆಲವು ಮಕ್ಕಳು 3 ವರ್ಷ 4 ವರ್ಷ ಮಕ್ಕಳೆಲ್ಲ ತುಂಬಾ ದೇವ್ರಿಗೆ ಭಕ್ತಿ ತೋರಿಸೋದು, ಅಥವಾ ಈಗ ದೊಡ್ಡವ್ರನ್ನ ತುಂಬಾ ಕರುಣೆ ತೋರಿಸೋದು, ಇಲ್ಲ ತುಂಬಾ ರ್ಯಾಶ್ ಆಗಿ ಮಾತಾಡೋದು, ಅಂದ್ರೆ ಕೆಲವು ಗುಣಗಳು ಆ ಜನ್ಮದಲ್ಲಿ ಅವರ ಆ ಗುಣಗಳನ್ನ ಅವ್ರು ಏನು ಅನುಭವಿಸಿರ್ತಾರೆ ಆ ಗುಣಗಳು ಈಗ ಆ ಮಗುನಲ್ಲಿ ಬರಕ್ಕೆ ಶುರುವಾಗಿರುತ್ತೆ. ಆ ಇನ್ನು ಕೆಲವು ಸಮಸ್ಯೆಗಳು ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಅದು ಚಿಕ್ಕ ಏಜ್ ಅಂತ ಇರೋದಿಲ್ಲ. ಬೆಳೀತಾ ಬೆಳೀತಾ ಆ ಒಂದು ಸಂದರ್ಭ ಅಂತ ಬಂದಾಗ ಆ ಸಂದರ್ಭ ಬಂದಾಗ ಏನು ಮಾಡುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆಟೋಮೆಟಿಕ್ಕಾಗಿ ಅದು ರೀಕಾಲ್ ಮಾಡ್ಕೊಂಡಿರುತ್ತೆ. ಅಂದರೆ ಈಗೇನೋ ಒಂದು ಸಂದರ್ಭ ನಡೀತು, ಈಗ ನಮಗೆ ನೋಡಿ ನಾವೆಲ್ಲೋ ಹೋಗ್ತೀವಿ, ಹೋಗಿದ ತಕ್ಷಣ ನಮಗೆ ಈ ಥರ ಎಲ್ಲೋ ಹೋದಂಗೆ ಅದು ಮೊದಲು ನಾವು ಅಲ್ಲಿಗೆ ಹೋಗಿದ್ವೇನೋ ಅಥವಾ ಇಂಥ ಸಂದರ್ಭ ನಮ್ಮ ಜೀವನದಲ್ಲಿ ಮೊದಲು ಫೇಸ್ ಮಾಡಿದ್ವೇನೋ ಅನ್ನೋ ಥರ ಇದ್ದಕ್ಕಿದ್ದಂಗೆ ಒಂದು 2 ಸೆಕೆಂಡ್ ನಮ್ಮ ಮೈಂಡಿಗೆ ಬಂದೋದು ಆಚೆ ಹೋಗುತ್ತೆ. ಅಂದರೆ ಅದು ಯಾವ ಜನ್ಮದಲ್ಲಿ ನಾವು ಅದನ್ನ ಏನು ಮಾಡಿರ್ತೀವಿ, ಆ ಒಂದು ಘಟನೆಯನ್ನು ನಾವು ಅನುಭವಿಸಿರ್ತೀವಿ, ಅದರ ಒಂದು ನೆನಪನ್ನು ಅದರ ಒಂದು ಅನುಭವವನ್ನು ನಮ್ಮ ಮೈಂಡ್ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಆ ಜಾಗಕ್ಕೆ ಹೋಗಿದ ತಕ್ಷಣ ಅಥವಾ ಈಗ ಹೋದ ಜನ್ಮದಲ್ಲಿ ಯಾವುದೋ ಒಂದು ನೀರಿರುವಂಥ ಜಾಗಕ್ಕೆ ಹೋಗಿರ್ತೀವಿ, ಈ ಜನ್ಮದಲ್ಲಿ ಅದೇ ಜಾಗಕ್ಕೆ ಹೋಗ್ಬೇಕು ಅಂತ ಇರೋದಿಲ್ಲ. ಜಸ್ಟ್ ಅದಕ್ಕೆ ಒಂದು ಸ್ವಲ್ಪ ನಿಯರ್ ಆಗಿರೋಂತಹ ಒಂದು ಪ್ಲೇಸ್ಗೆ ನಾವು ಹೋದಾಗ ಏನಾಗುತ್ತೆ, ನಮಗೆ ತಕ್ಷಣ ಏನಾಗುತ್ತೆ ಅದು ನೆನಪು ಬರುತ್ತೆ, ಇಲ್ಲಿಗೆಲ್ಲ ನಾವು ಬಂದಿದ್ವೇನೋ, ಇಲ್ಲಿ ಇದಾದ್ವೇನೋ, ಅಥವಾ ಏನೋ ಒಂದು ವ್ಯಕ್ತಿ ಜೊತೆ ನಾವು ಜಗಳ ಮಾಡ್ಕೊತೀವಿ, ಜಗಳ ಮಾಡ್ಕೊಂಡು ಒಂದು 2 ಸೆಕೆಂಡ್ ಏನಾಗುತ್ತೆ ನಾವು ಮೊದಲೆಲ್ಲ ಆ ಥರ ಜಗಳ ಮಾಡ್ದಂಗೆ ಆ ಥರ ನಮ್ಮ ಮೈಂಡ್ ಏನು ಮಾಡುತ್ತೆ, ಒಂದು 5 ಸೆಕೆಂಡ್ಸ್ ಏನು ಮಾಡುತ್ತೆ ಅದರ ಅನುಭವವನ್ನು ಅದು ಅನುಭವಿಸುತ್ತೆ. ಈ ಥರದೆಲ್ಲ ನಾವು ಪೂರ್ವ ಜನ್ಮದನ್ನ ನಾವು ಅನುಭವ ಪಡ್ಕೋಬಹುದು. ಮೇಡಮ್, ಇವಾಗ ನಮ್ಮಲ್ಲಿ ಏನ್ ಪ್ರಶ್ನೆ ಮೂಡುತ್ತೆ ಅಂದ್ರೆ, ನೀವು ಈ ತರ ಹೇಳಿದಾಗ ಪೂರ್ವ ಜನ್ಮ ಅನ್ನುವಂಥದ್ದು ಸತ್ಯ ಅಂತ ನೀವು ಹೇಳ್ತಿರೋದ್ರಿಂದ ನಾವು ಪೂರ್ವ ಜನ್ಮಕ್ಕೆ ಈ ಜನ್ಮದಲ್ಲೇ ಇದ್ದು ನಾವು ಹೋಗ್ಬೋದಾ, ಅದನ್ನ ನಾವು ಅನುಭವಿಸ್ಬೋದಾ? ಸೊ ಆ ತರ ಏನಾದ್ರು ನಮ್ಮ ತಲೆಗೆ ಬರುತ್ತೆ? ನಮ್ಮ ಖಂಡಿತವಾಗ್ಲೂ ಅನುಭವಿಸ್ಬೋದು, ಆದ್ರೆ ಕಳ್ಸಕ್ಕೆ ನಾವು ರೆಡಿ ಇರ್ತೀವಿ. ಅಂದ್ರೆ ಪೂರ್ವ ಜನ್ಮಕ್ಕೆ ಕಳ್ಸಕ್ಕೆ ನಾವು ರೆಡಿ ಇರ್ತೀವಿ, ಹಿಪ್ನೋಟೈಸ್ ಮಾಡಿ ಕಳ್ಸಕ್ಕೆ. ಆದರೆ ಹೋಗುವಂಥ ಕೆಪಾಸಿಟಿ ಮನುಷ್ಯನಿಗೆ ಬೇಕು. ಇಲ್ಲಿ ಎಲ್ಲರೂ ಪೂರ್ವ ಜನ್ಮಕ್ಕೆ ಹೋಗಲ್ಲ, ಎಲ್ಲರೂ ಪ್ರೇತಾತ್ಮ ನೋಡೋಕ್ಕಾಗಲ್ಲ, ಎಲ್ಲರೂ ಹಿಪ್ನೋಟೈಸ್ ಆಗೋದಿಲ್ಲ. 100ಕ್ಕೆ 70 ಜನ ಹಿಪ್ನೋಟೈಸ್ ಆಗ್ತಾರೆ, 30 ಜನ ಹಿಪ್ನೋಟೈಸ್ ಆಗೋದಿಲ್ಲ. ಯಾರು 100ಕ್ಕೆ 70 ಜನ ಹಿಪ್ನೋಟೈಸ್ ಆಗ್ತಾರೋ ಅದರಲ್ಲಿ ಡೀಪಾಗಿ ಹಿಪ್ನೋಟೈಸ್ ಆಗೋರು 50% ಸಿಗ್ತಾರೆ ನಮಗೆ. ಆ ರೀತಿ ಡೀಪಾಗಿ ಹೋಗೋವ್ರನ್ನ ನಾವು ಕಳಿಸಿದ್ರೆ ಆ ಜನ್ಮದಲ್ಲಿ ಡೇಟ್ ಆಫ್ ಬರ್ತ್ ಸಮೇತ, ಪ್ಲೇಸ್ ಸಮೇತ, ಅಲ್ಲಿ ಏನೇನು ನಡೀತು ಒಂದು ಸಾಕ್ಷಿ ಸಮೇತ ಅವರು ನೋಡ್ಕೊಂಡು ಆಚೆ ಬರ್ತಾರೆ, ಸಾಕ್ಷಿ ಸಮೇತ ನೋಡ್ಕೊಂಡು ಆಚೆ ಬರ್ತಾರೆ. ಆದರೆ ಅಷ್ಟು ಡೀಪಾಗಿ ಹೋಗುವಂತಹ ವ್ಯಕ್ತಿಗಳು ಬೇಕಾಗತ್ತೆ, ಎಲ್ಲರೂ ಹೋಗೋಕ್ಕಾಗೋದಿಲ್ಲ. ಅದು ನಾವು ಸಿಗ್ಬೋದಾ? ಸಿಗ್ತಾರ? ಖಂಡಿತ ಸಿಗ್ತಾರೆ. ಈಗ ನಮ್ಮ ಹತ್ರ ಎಷ್ಟೋ ಜನ ಬರ್ತಾ ಇರ್ತಾರೆ, ಒಬ್ಬೊಬ್ರದ್ದು ಒಂದು ಸಮಸ್ಯೆ ಇರುತ್ತೆ, ಒಬ್ಬೊಬ್ರ ಒಂದು ತೊಂದರೆ ಇರುತ್ತೆ, ಒಬ್ಬೊಬ್ರದ್ದು ಕ್ಯಾರೆಕ್ಟರ್ ಇರುತ್ತೆ. ಆ ಕ್ಯಾರೆಕ್ಟರ್ಗೆ ಕಾರಣ ಏನು ಅಂತ ಹೋಗೋರು ಇರ್ತಾರೆ, ಒಂದು ಕಾಯಿಲೆಯನ್ನ ಮುಂದಿಟ್ಕೊಂಡು ಪೂರ್ವ ಜನ್ಮಕ್ಕೆ ಹೋಗೋರು ಇರ್ತಾರೆ. ಈ ಥರ ಅನೇಕ ರೀತಿಯಲ್ಲಿ ಪೂರ್ವ ಜನ್ಮಕ್ಕೆ ಹೋಗುವಂತಹ ವ್ಯಕ್ತಿಗಳು ನಮ್ಮ ಹತ್ರ ಬರ್ತಾರೆ. ಸೊ ಇವಾಗ ಪೂರ್ವ ಜನ್ಮದ್ದು ಅಂದ್ರೆ ಅದು ಸತ್ಯ ಅಂತ ಹೇಳ್ತಿರೋದಿಲ್ಲ, ಅದರಿಂದ ಮನುಷ್ಯನಿಗೆ ಏನಾದ್ರೂ ಕೆಡುಕು ಉಂಟಾಗುತ್ತಾ ಮೇಡಮ್? ಇದು ಕೆಡುಕು ನೆಗೆಟಿವ್ ಆಗೋದಿಲ್ಲ, ಇನ್ನು ನೆಗೆಟಿವ್ ಇದೆ ರಿಲೀಸ್ ಆಗುತ್ತೆ. ಈಗ ಒಂದು ಮನುಷ್ಯ ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತಾನೆ, ಅದು ಏನು ಅಂತ ಅವನಿಗೆ ಗೊತ್ತಿರೋದಿಲ್ಲ, ಏನು ಯಾಕೆ ಅದಕ್ಕೆ ರೀಸನ್ನೇ ಗೊತ್ತಿರೋದಿಲ್ಲ. ಏನೋ ಸಮಸ್ಯೆ, ಏನೋ ಪ್ರಾಬ್ಲಮ್ಮು, ಏನೋ ಒಂಥರ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾನೆ. ಆ ಹಿಂಸೆ ಎಲ್ಲಿಂದ ಬಂತು, ಹೇಗೆ ಬಂತು, ಯಾವ ಡಾಕ್ಟರ್ ಕೈಲೂ ಅದನ್ನು ಹೇಳಕ್ ಆಗ್ತಾ ಇರೋದಿಲ್ಲ. ಯಾಕಂದ್ರೆ ಕೆಲವು ಎಲ್ಲ ಸೈನ್ಸನ್ನೇ ನಾವು ಮುಂದಿಟ್ಕೊಂಡು ಹೋಗಕ್ ಆಗೋದಿಲ್ಲ. ಆಗ ಹಿಪ್ನೋಟೈಸ್ ಮಾಡಿದಾಗ ಆ ವ್ಯಕ್ತಿ ಏನು ನೋವನ್ನು ಅನುಭವಿಸ್ತಾ ಇರ್ತಾನೆ, ಏನು ತೊಂದರೆಯನ್ನು ಅನುಭವಿಸ್ತಾ ಇರ್ತಾನೆ, ಆ ವ್ಯಕ್ತಿಯನ್ನು ನಾವು ಪೂರ್ವ ಜನ್ಮಕ್ಕೆ ಕಳಿಸಿದಾಗ ಏನಾಗುತ್ತೆ, ಆ ಮೈಂಡ್ ಅಲ್ಗೋಗುತ್ತೆ. ಆಗ ಅದಕ್ಕೆ ರೂಟ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಈ ಸಮಸ್ಯೆಯ ಬೇರು ಎಲ್ಲಿದೆ, ಯಾವ ಜನ್ಮದಲ್ಲಿ ಇದೆ, ಈ ರೀತಿ ಮನಸ್ಥಿತಿ ಅವನಿಗೆ ಬರಬೇಕಂದ್ರೆ ಆ ಜನ್ಮದಲ್ಲಿ ಏನಾಗಿತ್ತು, ಏನು ಅಲ್ಲಿ, ಅಥವಾ ಆ ಜನ್ಮದಲ್ಲಿ ಅವನು ಅನುಭವಿಸಿದಂತಹ ಕಷ್ಟಗಳು, ಆ ಜನ್ಮದಲ್ಲಿ ಜನಗಳಿಂದ ಅನುಭವಿಸಿದಂತಹ ನೋವುಗಳು, ಆ ಜನ್ಮದಲ್ಲಿ ಇವನಿಗೆ ಮೈಂಡ್ ಆ ಥರ ಆಗಿತ್ತಾ, ಅಥವಾ ಆ ಜನ್ಮದಲ್ಲಿ ಆಗಿದ್ದಂತಹ ನೆನಪುಗಳು ಸಮಸ್ಯೆಗಳಿಂದ ಅವನು ತುಂಬ ನೊಂದು ಬೆಂದು ಸತ್ತು ಈ ಜನ್ಮದಲ್ಲಿ ಆ ನೋವುಗಳೆಲ್ಲ ಆ ಸಮಸ್ಯೆಗಳೆಲ್ಲ ಈ ಜನ್ಮದಲ್ಲಿ ಬಂದಿದೆಯಾ,
ಓಕೆ ಇದರ ಮೇಲೆ ಡಿಪೆಂಡ್ ಆಗುತ್ತೆ ಆ ಥರ